ಆ ಬೈಕಿನ ಇಂಜಿನ್ ಇದಾ? ಇದರಲ್ಲಿ ಇನ್ನೊಂದು ಬೈಕ್ ರೆಡಿ ಮಾಡ್ಬೇಕು ನೀನು. ಸೈಕಲ್ ಅನ್ನಿಸ್ತಿಲ್ಲ, ಇತ್ಲಾಗೆ ಬೈಕು ಅನ್ನಿಸ್ತಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡೇ ಇರಲಿಲ್ಲ. ಫೈನಲಿ ಇವತ್ತೊಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಎಲ್ಲಾದರೂ ಒಂದು ರೈಡ್ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಎಲ್ಲಿಗೆ ಏನು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಫ್ರೆಂಡ್ ಒಬ್ಬ ಬರ್ತೀನಿ ಅಂತಿದ್ದಾನೆ, ಅವನ್ನ ಪಿಕ್ ಮಾಡಿಕೊಂಡು ಎಲ್ಲಾದರೂ ಒಂದು ಆಫ್ ರೋಡೇ ಹೋಗಿ ಬರೋಣ ಅಂತ. ಸೊ ನೋಡೋದು ರಾಣಿಜರಿಗೆ ಹೋಗೋದಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಏನು ಜಾಸ್ತಿ ದೂರನೂ ಇಲ್ಲ. ಇದು ಒಂಥರ ಆಫ್ ರೋಡ್ ಇದ್ದಂಗೆ ಇದೆ ನಮ್ಮ ಮನೆ ರೋಡು. ಕಾಡ್ಕೋಳಿ. ಸೊ ಇಲ್ಲೆಲ್ಲ ಸ್ವಲ್ಪ ಕಾಡು ಪ್ರಾಣಿ ಇದ್ದಾವೆ, ಬಟ್ ಜಾಸ್ತಿ ಏನಿಲ್ಲ. ಹೇವೆ, ಕುರಿ, ಕೋಳಿ. ಇಲ್ಲೊಂದು ಕಡ ಇದೆ, ಕಡ ಅಲ್ಲ ದನ. ಕೈಗೆ ಗ್ಲೌಸ್ ಇಲ್ಲ. ಒಂದು ಜೊತೆ ಇದ್ದಿದ್ದಲ್ಲಿ ಬೆಂಗಳೂರಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಮನೇಲಿ ಬಿಟ್ಟು ಬಂದಿದ್ದೀನಿ. ಇನ್ನೊಂದು ತೊಗೊಂಬಂದಿದ್ದೆ, ಮಮ್ಮ ಎಲ್ಲ ಇಟ್ಬಿಟ್ಟವ್ರೆ. ಇಡೀ ಮನೆ ಹುಡ್ಕಿದ್ರು ನಂಗೆ ಆ ಗ್ಲೌಸ್ ಸಿಗಲಿಲ್ಲ. ಗ್ಲೌಸ್ ಇಲ್ಲದೇ ಗಾಡಿ ಓಡಿಸ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಬಿದ್ದರೆ ಮಾತ್ರ ಕೈಯೆಲ್ಲ ಊಸ್ತಾ ಬಿಡುತ್ತೆ. ಗ್ಲೌಸ್ ಇಲ್ಲದೆ ರೈಡ್ ಮಾಡೋಕ್ಕೆ ಏನೋ ಒಂಥರ ಫೀಲು, ಕೈಯೆಲ್ಲ ಒಂಥರ ಅನಿಸುತ್ತೆ. ಈ ವೆದರಿಗೆ ಏನು ಬೇಡ ಆ್ಯಕ್ಚುಲಿ ಗ್ಲೌಸ್, ಯಾಕೆನೆ, ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಬಿದ್ದರೆ ಎಲ್ಲಾದರೂ ಟಾರ್ ರೋಡಲ್ಲಿ ಕೈಯೆಲ್ಲ ಕಿತ್ಕೊಂಡು ಹೋಯ್ತದೆ. ಸೊ ಇಷ್ಟು ದಿನ ಯಾಕೆಲ್ಲೂ ಹೋಗಲಿಲ್ಲ ಅಂದರೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ಮು. ಅಕ್ಕಂಗೆ ರೀಸೆಂಟಾಗೆ ಮಗು ಆಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅವಳಿಗೆ ಹಾಸ್ಪಿಟಲ್ಗೆ ಅಲ್ಲಿ ಇಲ್ಲಿ ತುಂಬ ಓಡಾಟ. ನಾನು ಮನೇಲಿ ಒಬ್ಬನೇ ಇರೋದ್ರಿಂದ ಫುಲ್ಲು ಎಲ್ಲ ನಾನೇ ಆ ಕಡೆ ಈ ಕಡೆ ಕರ್ಕೊಂಡು ಓಡಾಡೋದು, ಎಲ್ಲೂ ಹೋಗೋಕ್ಕಾಗಿಲ್ಲ. ಬೆಳಗೋಳ ಇಲ್ಲೇ ಇರೋದು ನಮ್ಮ ಫ್ರೆಂಡು. ನೋಡೋಣ, ಕಾಲ್ ಮಾಡೋಣ. ಇವನೇನು ಗುರು ಸ್ವಿಚ್ ಆಫು. ಬರೋಕೆ ಆಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ಅವನೇ ಗಾಂಡು ನನ್ನ ಮಗ. ಅಲ್ಲಿಂದ ಹೋಗೋಣ ರೈಡು ಅಂದ, ಅಲ್ಲಿಂದ ಇಲ್ಲಿ ತನಕ ಬಂದೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಅದಕ್ಕೆ ಅವ್ನ ನಂಬರ್ನ ನೋಡಿ ಹಂಗೆ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ನಂತರ ಕರೆಕ್ಟಾಗಿ ಗಾಂಡಿ ಕೆಲಸ ಮಾಡ್ತಾನೆ. ಇವಾಗ ನಮ್ಮ ಮನೆ ಹತ್ರನೇ. ಎಲ್ಲ ಗ್ರೂಪಲ್ಲಿ ಇರ್ತಾರೆ ಗುರು ಇಂಥವ್ರೊಬ್ರು. ಹೋಗೋಣ ರೈಡು ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಕೈ ಕೊಡೋದು. ಅವನೇನಾದ್ರು ಬರದೇ ಇರಲಿ, ಈಗ ಹಾಕೊಂಡು ತುಳಿದು ಬಿಡ್ತೀನಿ ಇಲ್ಲೇ. ಟೈಮ್ ನೀನು ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬಾ ಬಾ, ಕಚ್ಚಿಸ್ತೀನಿ ಬಾ ನಿಂಗೆ. CD 100. ಮೆಕ್ಯಾನಿಕ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಅವನು.
ನನ್ನ ಫ್ರೆಂಡ್ ಏನೋ ಬಂದ, ಇಲ್ಲ ಅವನೇ ರೆಡಿ ಮಾಡಿರೋ ಗಾಡಿ, ಹಳೆ ಮಾಡಲು. ಎಷ್ಟ್ರದ್ದು ಮಚ್ಚ ಇದು? 1997. ಇದೇನೇನು ರೆಡಿ ಮಾಡ್ತಿದ್ಯಾ ನೀ ತಂದೇಳು? ಇಂಜಿನ್ ಒಂದೇನಾ ಮತ್ತೆಲ್ಲ? ಗ್ಯಾರೇಜೆಲ್ಲ ಇರೋದು, ಶೋರೂಮಲ್ಲೇ ಇರೋದು ಎಲ್ಲ ಇವನ್ನ ರೆಡಿ ಮಾಡ್ಕೊತಾನೆ. 1997 ಮಾಡೋದು. ಹೊರಗಡೆ ತಗೊಂಡೋದ್ರೆ ಪೊಲೀಸ್ನವ್ರು ಹಾಕೊಂಬಿಡ್ತಾರೆ. ಎಲ್ಲೂ ಹೊರಗಡೆ ತಗೊಂಡೋಗಲ್ಲ, ಸುಮ್ಮನೆ ತೆಗೆದು ಶೋನಲ್ಲಿ ಇಟ್ಟವನೆ. ತುಂಬ ಹಳೆ ಗಾಡಿ. ಅವರು ತೊಗೊಂಬಂದಿದ್ದು ಅವ್ರದ್ದೇನ ಗಾಡಿ ಅಥವಾ ನೀನು? ಎಲ್ಲಿ? ಈ ಊರಿಗೆ ಇದು ಫಸ್ಟ್ ಗಾಡಿ. ಫಸ್ಟ್ ಓನರ್ ಅವರು? ಅವ್ರು ಹಂಗೆ ಹಿಡ್ಕೊಂಡ್ರು ಇಲ್ಲಿವರೆಗೂ? ನೀನು ಇಸ್ಕೊಂಡೆ? ಹಾಂ ಹಾಂ ಓಡಿಸ್ತಾ ಇದ್ದಾರೆ, ತೀರೋದ್ರಾ? ಆದರೂ ಗಾಡಿ ತೀರೋಗಲಿಲ್ಲ. ಇದೇನಕ್ಕೆ ಇದು ಸ್ಟ್ಯಾಂಡ ಇದು ಕಟ್ಟಿರೋದು? ಓಕೆ, ನಮ್ಮ ಗಾಡಿ ನಿಲ್ಸಿ ಬಂದಿದೆ. ಓಕೆ, ಒಂದು ರೈಡ್ ಹೋಗೋಣ ಇದರಲ್ಲಿ. ಹೆಂಗ ಮಚ್ಚ ಇದು? ನೂಟ್ಲಿಗೆ ಹಾಕೋಬೇಕಾ? ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ಈ ಸಿಟಿ ಒಳಗೆ ತಗೊಂಡೋಗಂಗೆ ಇಲ್ಲ. ಸೈಕಲ್ ಅನ್ನಿಸ್ತಿಲ್ಲ, ಇತ್ಲಾಗೆ ಬೈಕು ಅನ್ನಿಸ್ತಿಲ್ಲ. ಆ ಫೀಲ್ ಆಗ್ತೈತೆ. 1997 ಮಾಡಲು, ನನಗಿಂತ ಒಂದು ವರ್ಷ ಮುಂಚೆ ಮ್ಯಾನುಫ್ಯಾಕ್ಚರ್ ಆಗೈತೆ. ಈ ಟಾಪ್ ಸ್ಪೀಡ್ ಎಷ್ಟೊಲ್ಲಿ ಹೊಡ್ತಿದ್ಯಾ? 90 ಹೋಗುತ್ತೇನಾ? ಈ ಹೊಡೆಯಕ್ಕೆ ಹೋದ್ರೆ ನೆಟ್ಟು ಬೋಲ್ಟು ಉದುರ್ತಾವೇನಲ್ಲ? ಈ ರೋಡಾಗೆ ಮೇಲೆ ಚೆನ್ನಾಗಿದ್ಯಾ? 80 ಬರುತ್ತೇನಾ? ಬಿದ್ದರೆ ಮಾತ್ರ ಊಷ್ಟು ಗಾಡಿ ಪಾರ್ಟ್ಸ್ ಎತ್ಲಾಗ ಹೋಗುತ್ತಾ. ಒಂಥರ ಚೆನ್ನಾಗೈತೆ ಗುರು. ಇಲ್ಲ ನಿಲ್ಲಿಸ್ಲಾ? ಒಂದು ಫೋಟೋ ಹೊಡ್ಕೊಳ್ಳೋಣ ರೋಡಲ್ಲೇ. ಇದೇನು ಮಾಡೋದಿದು? ಏನಕ್ಕಿದು ಹೇಳು? ಫಿಟ್ ಮಾಡ್ಬೇಕು. ಯಾವ ಬೈಕ್? ಈಗ ಅದೇ ಬೈಕಿಗೆ ಫಿಟ್ ಮಾಡ್ತೀಯಾ? ಆ ಬೈಕಿಗಲ್ಲ, ಇಂಜಿನ್ ತೆಗ್ದು ಇದಕ್ಕೆ ಹಾಕೋದು. ಅದ್ರ ಇಂಜಿನ್ ತೆಗ್ದು ಇದು ಟೈರು. ಇದು ಒಂದು ಬೈಕ್ ಆಗುತ್ತಾಗಾದ್ರೆ. ಅದು ವಾ, ಹಿಂದೆ ಸಣ್ಣ ಮುಂದೆ ದೊಡ್ಡ ಇಂಜಿನ್ ಇದು ಆ ಗಾಡಿ. ಆ ಬೈಕಿನ ಇಂಜಿನ್ ಇದಾ? ಇದರಲ್ಲಿ ಇನ್ನೊಂದು ಬೈಕ್ ರೆಡಿ ಮಾಡ್ಬೇಕೀಗ ನೀನು. ಸರಿ ಬಾ ಹೋಣ. ಏನೋ ಮಾಡ್ತೀಯ ನೀ ಕಲಾವಿದ. ನಾನು ಅದೆಷ್ಟು ಸಲ ಬಂದ್ಬಿಟ್ಟು ಈ ಪ್ಲೇಸ್ಗೆ ಬೇಜಾರು ಆದಾಗೆಲ್ಲ ಬರೋದ ಇಲ್ಲಿಗೆ. ಸೊ ಸುಮಾರು 3 hours ಇಲ್ಲ ಇದ್ವಿ. ರಿಟರ್ನ್ ಮನೆಗೆ. ಯಾಕೋ ರೊಚ್ಚಿಗೆ ಇದ್ದಾವ. ಬಾರಲ್ಲ, ನಾನು ನೋಡ್ದೆ ಇರೋದೇನಲ್ಲ. ಈ ದನ ಏನಾಗಿದೆ? ಇದು ಬದುಕಿದೆ ಕಣೋ. ಯಾರ್ದದು? ನೀರು ತರ ಕೆಳಗುರು. ನೀರು ತಗೋಬಾ. ಕರೆಂಟ್ ಹೊಡೆದಾಯ್ತಾ? ಶಿಶಾ ನೀರು ತಗೋಬಾರ.
ಕರೆಂಟ್ ಹೊಡೆದೋಯ್ತಾ? ಶಿಶಾ ನೀರು ತಗೋಬಾರ.